ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ವಿಶೇಷವಾಗಿ ಗುರುಗ್ರಹರ ಒಂದು ಬದಲಾವಣೆ ವಿಚಾರವಾಗಿ ವೃಷಭ ರಾಶಿಯವರಿಗೆ 2024-25ರಲ್ಲಿ ಗುರುಗ್ರಹರ ಒಂದು ಬದಲಾವಣೆಯಿಂದ ಯಾವ ರೀತಿ ಅವರಿಗೆ ಶುಭ ಮತ್ತು ಅಶುಭ ಫಲಗಳಿರುವಂತಹ ಒಂದು ಸಾಧ್ಯತೆ ಇರುತ್ತೆ, ಮಿಶ್ರ ಫಲಗಳಿರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಪ್ರಸ್ತುತ ಗುರುಗ್ರಹರು ಮೇಷರಾಶಿಯಲ್ಲಿರುವಂಥದ್ದು. ಇನ್ನು ಮೇ 1ನೇ ತಾರೀಕು ಗುರುಗ್ರಹರು ವೃಷಭ ರಾಶಿಗೆ ಒಂದು ಆಗಮನ ಆಗ್ತಾ ಇರತಕ್ಕಂಥದ್ದು ಶುಕ್ರರ ಮನೆಗೆ. ಇನ್ನು ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರರಿಗೂ ಮತ್ತು ಗುರುಗ್ರಹರಿಗೂ ಸ್ವಲ್ಪ ವಿರುದ್ಧ ಇರುತ್ತೆ. ಅದೇ ರೀತಿ ವೃಷಭ ರಾಶಿಯವರಿಗೆ ಪೂರ್ಣ ಗುರುಬಲ ಇರೋದಿಲ್ಲ. ಜನ್ಮ ರಾಶಿಯಲ್ಲಿ ಗುರುವಿನ ಒಂದು ಆಗಮನ ಆಗೋದ್ರಿಂದ ಶುಭ ಅಶುಭ ಮತ್ತು ಮಿಶ್ರಿತ ಫಲಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ. ಯಾವ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲ ಮತ್ತು ಯಾವ ಒಂದು ವಿಚಾರದಲ್ಲಿ ಅನಾನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಗುರುವಿನ ಒಂದು ಆಗಮನದಿಂದ ವೃಷಭ ರಾಶಿಯವರಿಗೆ ಅವರ ಒಂದು ಆಯುಷ್ಯದ ಒಂದು ವಿಚಾರದಲ್ಲಿ ಒಳ್ಳೆಯದಾಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಅವರ ಒಂದು ಗುಣ ಸ್ವಭಾವಗಳಲ್ಲಿ ಸ್ವಲ್ಪ ಬದಲಾವಣೆ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ನಾನು ಅನ್ನುವಂತಹ ಒಂದು ಭಾವನೆ ಅವರನ್ನು ಕಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ಅವರ ಒಂದು ಗೌರವ ಮತ್ತು ಸಾಮಾಜಿಕ ಮನ್ನಣೆ ಅವರಿಗೆ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಹಳಷ್ಟು ಆರೋಗ್ಯದ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೋಡಿ, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಸ್ಟ್ರಕ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಮತ್ತು ಅವರಿಗೆ ಇನ್ನೂ ನಾನು ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು ಅನ್ನುವಂತಹ ಒಂದು ಸಾಮರ್ಥ್ಯ ಅತಿ ಹೆಚ್ಚಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ವೃಷಭ ರಾಶಿಯ ಜಾತಕರಿಗೆ ರಾಜಕಾರಣದ ಒಂದು ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಅತ್ಯಂತ ಶುಭ ಪ್ರಾಪ್ತಿಯಾಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಆದರೆ ದೇಹ ಪ್ರಕೃತಿ ಮತ್ತು ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಅವರ ಒಂದು ಕೀರ್ತಿ ಯಶಸ್ಸಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಅಪಕೀರ್ತಿನೂ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಆದ್ದರಿಂದ ಅವರು ಮಾತನಾಡುವಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದಿದ್ರೆ ವಿನಾಕಾರಣ ಶತ್ರುತ್ವವನ್ನು ಆಗಮನ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರು ಸ್ವಲ್ಪ ದೈಹಿಕ ವಿಚಾರಗಳಲ್ಲಿ ಹೆಚ್ಚಾಗಿ ಗಮನವನ್ನು ಹರಿಸಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ, ಗುರುಗ್ರಹರು ಸ್ವಲ್ಪ ಭಾರ ಮತ್ತು ಸ್ಥೂಲಕಾಯವನ್ನು ಹೊಂದಿರತಕ್ಕಂತಹ ಒಂದು ವಿಚಾರಗಳನ್ನು ಹೊಂದಿರ್ತಾರೆ. ಆದ್ರಿಂದ ವೃಷಭ ರಾಶಿಯವರಿಗೆ ಸ್ವಲ್ಪ ಸೋಮಾರಿತನ ಒಂದು ಆವಾಹನೆ ಆಗುವಂಥದ್ದು, ಅದೇ ರೀತಿ ಸ್ವಲ್ಪ ನೆಗ್ಲಿಜೆನ್ಸಿ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ರಿಂದ ಅವರು ಕಾಲಕಾಲಕ್ಕೆ ಅವರ ಒಂದು ದೈಹಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಹರಿಸಬೇಕು ಮತ್ತು ಆರೋಗ್ಯದ ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಗಮನ ಹರಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ, ಅದೇ ರೀತಿ ವೈವಾಹಿಕ ಜೀವನದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿನಾಕಾರಣ ದುಡುಕಿ ಮಾತನಾಡುವಂಥದ್ದು ಅಥವಾ ಹಣಕಾಸಿನ ಒಂದು ವಿಚಾರಗಳಲ್ಲಿ ಅವರು ಯಾರಿಗಾದ್ರೂ ಶೂಟಿಂಗ್ ಹಾಕೋದಿಕ್ಕೆ ಹೋಗೋದು ಅಥವಾ ಯಾರಿಗಾದ್ರೂ ಗ್ಯಾರಂಟಿಗಳನ್ನು ಕೊಡೋಕೆ ಹೋಗಿ ಸ್ಟ್ರಕ್ ಆಗುವಂತಹ ಒಂದು ಸಾಧ್ಯತೆಗಳು ವೃಷಭ ರಾಶಿಯವ್ರಿಗೆ ಅತಿ ಹೆಚ್ಚಾಗಿರುತ್ತೆ. ಇನ್ನು ಅವರ ಒಂದು ಮಾತಿನ ದಾಟಿಯಿಂದ ಸ್ವಲ್ಪ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗಳಿಗೆ ನೋವಾಗುವ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು, ನಾನು ಅನ್ನುವಂತಹ ಒಂದು ಭಾವನೆ ಅವರಿಗೆ ಕಾಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಕಾರಣ ಪೂರ್ಣ ಗುರುಬಲ ಇರೋದಿಲ್ಲ. ಇನ್ನು ಪರಿಹಾರಾರ್ಥವಾಗಿ ನೋಡಿ, ಪ್ರತಿ ವಾರ ಅವರು ಗುರುವಾರದೊತ್ತು ಸಿಹಿಯನ್ನ ಹಂಚೋದ್ರಿಂದ ಗುರು ಸ್ವರೂಪ ದೇವತೆಗಳ ಒಂದು ಸನ್ನಿಧಾನದಲ್ಲಿ ಪ್ರಸಾದದ ಒಂದು ರೂಪದಲ್ಲಿ ಸಿಹಿಯನ್ನು ಹಂಚೋದ್ರಿಂದ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರುಬಲವನ್ನು ಪಡೆದುಕೊಳ್ಬಹುದಾಗಿರುತ್ತೆ. ಮತ್ತು ಜನ್ಮ ಜಾತಕದ ಪ್ರಕಾರ ಗುರುವಿನ ಒಂದು ದೃಷ್ಟಿ ಶುಭ ಗ್ರಹಗಳ ಮೇಲೆ ಇದ್ದಂಥ ಪಕ್ಷದಲ್ಲಿ ಅವ್ರಿಗೂ ಕೂಡ
ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಹೆದರಿಕೆ ಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಅವರ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೇಕು ಅಂದರೆ ಅವರ ಒಂದು ಜನ್ಮ ಜಾತಕವನ್ನ ನುರಿತ ಜ್ಯೋತಿಷ್ಯರಲ್ಲಿ ತೋರಿಸ್ಕೊಳೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ವಿಚಾರದಲ್ಲಿ ಶುಭ ಮತ್ತು ಯಾವ ವಿಚಾರದಲ್ಲಿ ಅಶುಭ ಅನ್ನುವಂತಹ ಒಂದು ವಿಚಾರಗಳನ್ನು ಅವರು ಪರಿಶೀಲನೆ ಮಾಡಿಸಿ ಅದರ ಪ್ರಕಾರ ಅವರು ಫಾಲೋ ಮಾಡ್ಕೊಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶುಭ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ವೃಷಭ ರಾಶಿಯವರ ಒಂದು ಗುರುಗ್ರಹರ ಒಂದು ಬದಲಾವಣೆಯಿಂದ ಇರತಕ್ಕಂಥದ್ದು 2024-25 ಒಂದು ಫಲಗಳಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನು ಗುರುವಿನ ಒಂದು ಆಶೀರ್ವಾದ, ಜಗನ್ಮಾತೆಯ ಒಂದು ಆಶೀರ್ವಾದ ಯಾವತ್ತಿಗೂ ಕೂಡ ಇರಲಿ ನಿಮಗೆ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.